ಸೆಕೆಂಡ್ ಓದಿದ್ರೆ ಈಗಾಗಲೇ ಹೇಳ್ತಾರೆ ನಾವು ಕಷ್ಟದಲ್ಲೂ ಪ್ರೀತಿಸಿದ್ರೆ ದೇವರು ಪ್ರೀತಿಸ್ತಾರೆ. ಈಗಾಗಲೇ ಹೇಳಿ ನಾವು ಯಾವತ್ತೂ ಕೂಡ ನಮ್ಮ ಬಸವಣ್ಣವರು ಒಂದ್ ಕಡೆ ವಚನ ಹೇಳಿದ್ದಾರೆ. ಅದೇ ರೀತಿ ಅಂದ್ರೆ ಕಲ್ಲನಾಗಲಿಕ್ಕೆ ನಾವ್ ಏನ್ ಮಾಡ್ತೀವಿ, ಹಾಲನ್ನ ರೀತಿ ಅದೇ ವೀಕ್ಷಕರು ಕೇಳಿದ್ರೆ ಇಲ್ಲ ಅಂತ ಹೇಳ್ತೀವಿ. ಆ ರೀತಿ ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನಂದ್ರ ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆ ಮಾಡಬೇಕು. ನಾವು ಯಾವತ್ತೂ ಕೂಡ ಯೇಸು ಕ್ರಿಸ್ತರು ಹೇಳುವ ಪ್ರಕಾರ ಯಹೂದಗಳಿಗೆ ತತ್ವ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಹೇಳ್ತಾರೆ, ನಾವು ಬೇರೆಯವರಿಗೆ ಸಹಾಯವನ್ನ ಮಾಡುವಂತ ಸಂದರ್ಭದಲ್ಲಿ ಅವರಿಂದ ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆಯನ್ನು ನಾವು ಪಡಬಾರ್ದು. ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆ ಇಲ್ಲದೆ ಕಷ್ಟದಿದ್ದರಿಗೆ ಸಹಾಯ ಮಾಡಬೇಕು. ಆಗ ಭಗವಂತ ನಮ್ಗೆ ಏನ್ ಮಾಡ್ತಾನೆ, ಸಹಾಯ ಮಾಡ್ತಾನೆ ಅಂದ್ಬಿಟ್ಟು ಯೇಸು ಕ್ರಿಸ್ತರು ಹೇಳ್ತಾರೆ. ಏನಂತ? ಪರರಿಂದ ಅಂದ್ರೆ ಬೇರೆಯವರಿಂದ, ಪರರಿಂದ ಯಾವುದನ್ನೂ ಬಯಸದೆ ಅವನೇನೋ ಕೊಡ್ತಾನೆ ಅಂದ್ಬಿಟ್ಟು ನಾವು ಅವನಿಗೆ ಸಹಾಯ ಮಾಡ್ಬಾರ್ದು. ಅಥವಾ ನಾನು ಕಷ್ಟದಿದ್ದಲ್ಲಿದ್ದಂತ ಸಂದರ್ಭದಲ್ಲಿ ಅವನು ಬಂದು ನನಗೆ ಸಹಾಯ ಮಾಡ್ತಾನೆ ಅಂತ ನಾವೇನ್ ಮಾಡ್ಬಾರ್ದು, ಸಹಾಯ ಮಾಡದೆ ನಾವೇನ್ ಮಾಡ್ಬೇಕು, ಯಾವುದೇ ಪ್ರತಿಫಲಾಪೇಕ್ಷೆಗಳಿಲ್ಲದೆ ಕಷ್ಟದಿದ್ದಾಗ ಸಹಾಯ ಮಾಡಿದ್ರೆ ಭಗವಂತನ ಆಶೀರ್ವಾದಕ್ಕೆ, ಭಗವಂತನ ನಾವು ಕೃಪೆಗೆ ನಾವು ಒಳಗಾಗ್ತೀವಿ ಅಂದ್ಬಿಟ್ಟು ಯೇಸು ಕ್ರಿಸ್ತರು ಈ ಯಹೂದಿಗಳಿಗೆ ತಮ್ಮ ತತ್ವ ಪ್ರಚಾರವನ್ನ ಮಾಡ್ತಾರೆ. ಇನ್ನು ಮುಂದಿನ ತತ್ವ ಪ್ರಚಾರವನ್ನು ನೋಡೋದಾದ್ರೆ ಮಾನವ ಸೇವೆಯು ದೇವರ ಸೇವೆಗೆ ಸಮಾನವಾದದ್ದು ಏನಂತ ಹೇಳ್ತಾರೆ ಯೇಸು ಕ್ರಿಸ್ತರು. ಮಾನವ ಸೇವೆಯು ದೇವರ ಸೇವೆಗೆ ಸಮಾನವಾದುದು. ಮಾನವ ಸೇವೆಯು ದೇವರ ಸೇವೆಗೆ ಸಮಾನವಾದುದು ಅಂದ್ರೆ ಒಂದ್ ಕಡೆ ಹೇಳ್ತಾರೆ ನಾವು ದೇವರ ಸೇವೆ ಮಾಡ್ತೀವಿ ಅಂದ್ಬಿಟ್ಟು ನಮ್ಮ ಕೆಲಸವನ್ನು ನಾವು ಬಿಡಬಾರ್ದು. ನಾವು ಮಾನವರ ಸೇವೆ ಅಂದ್ರೆ ಇಲ್ಲಿ ಕಷ್ಟದಲ್ಲಿದ್ದಂತರ ಜನರ ಸೇವೆಯನ್ನ ಮಾಡಿದ್ರೆ ಅದರ ದೇವರ ಸೇವೆಗೆ ಸಮ ಅಂತ ಹೇಳ್ತಾರೆ. ಮಾನವ ಸೇವೆಯನ್ನ ಮಾಡಿದ್ರೆ ಅದು ದೇವರ ಸೇವೆಯನ್ನ ಮಾಡದಂತೆ. ಅದರಿಂದ ನಾವು ಕಷ್ಟದಲ್ಲಿರುವಂತಹ ನಿರ್ಗತಿಕರ, ಬಡವರ, ದಯಾಹೀನ ಸ್ಥಿತಿಯಲ್ಲಿರುವಂತಹ ವ್ಯಕ್ತಿಗಳ ಸೇವೆಯನ್ನ ಮಾಡಬೇಕು. ಆಗ ಅದು ಭಗವಂತನ ಸೇವೆಯನ್ನ ಮಾಡಿದಷ್ಟು ಶ್ರೇಷ್ಠ ಅಂದ್ಬಿಟ್ಟು ನಮ್ಮ ಯೇಸು ಕ್ರಿಸ್ತರು. ಮುಂದಿನ ಬೋಧನೆಯನ್ನ ನಾವು ನೋಡೋದಾದ್ರೆ ಮಾನವ ತನ್ನ ತಪ್ಪಿಗೆ ಪಶ್ಚಾತ್ತಾಪವನ್ನು ಪಟ್ಟರೆ ದೇವರಿಂದ ಕ್ಷಮಾಪಣೆ ಪಡೆದಂತೆ, ದೇವರಿಂದ ಅದಕ್ಕೆ ಕ್ಷಮಾಪಣೆ ಇದ್ದಂತೆ. ಮಾನವ ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ದೇವರಿಂದ ಅದಕ್ಕೆ ಕ್ಷಮಾಪಣೆ ಇದೆ. ಇದು ಇವರ ಇನ್ನೊಂದು ಬೋಧನೆ. ಯಾವುದೋ ಮಾನವ ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ದೇವರಿಂದ ಅದಕ್ಕೆ ಕ್ಷಮಾಪಣೆ ಇದೆ. ಅಂದ್ರೆ ಯೇಸು ಕ್ರಿಸ್ತರು ಹೇಳ್ತಾರೆ, ನಾವು ಯಾವುದೇ ಒಂದು ತಪ್ಪನ್ನು ನಮ್ಗೆ ಅರಿವಿಲ್ಲದಂತೆ ಮಾಡಿ ಅಥವಾ ಅರಿವಿಲ್ಲದಂತೆ ನಾವು ಒಂದು ತಪ್ಪನ್ನ ಮಾಡಿದ್ರೆ ಸೊ ಆ ತಪ್ಪು ನಮ್ಮನ್ನ ಏನ್ ಮಾಡುತ್ತೆ, ನಮ್ಮ ಮನಸ್ಸಿನಲ್ಲಿ ಅದು ಕೊಯ್ಯುತ್ತೆ. ಏನೋ ನಾವ್ ಈ ತಪ್ಪನ್ನ ಮಾಡಬಾರ್ದಾಯ್ತು, ಈ ತಪ್ಪು ನನಗೆ ಅರಿವಿಲ್ಲದಂತೆ ಆಯ್ತು, ಇನ್ಮುಂದೆ ಈ ರೀತಿ ತಪ್ಪನ್ನ ನಾನು ಮಾಡೋದಿಲ್ಲ ಅಂದ್ಬಿಟ್ಟು ತನಗೆ ತಾನು ಪಶ್ಚಾತ್ತಾಪ ಹೊರಗನ್ನ ಅನುಭವಿಸಿದ್ರೆ ಅದಕ್ಕೆ ದೇವರು ಏನ್ ಮಾಡ್ತಾನೆ, ಕ್ಷಮೆಯನ್ನ ಮಾಡ್ತಾನೆ. ಅಂದ್ರೆ ಈ ತಪ್ಪನ್ನ ನಾನು ಮಾಡುವಂತ ಸಂದರ್ಭದಲ್ಲಿ ಆ ತಪ್ಪಿನಿಂದ ಆಗುವಂತ ದುಷ್ಪರಿಣಾಮಗಳು ನಮ್ಗೆ ಏನಾಗಿರ್ಬಾರ್ದು, ಗೊತ್ತಿರಬಾರ್ದು. ನಮ್ಗೆ ಯಾವುದೇ ರೀತಿ ಮಾಡಿದ್ರೆ ಈ ರೀತಿ ಕೆಟ್ಟದಾಗುತ್ತೆ ಅಂತ ಗೊತ್ತಿಲ್ಲದೆ ಮಾಡಿದಂತ ತಪ್ಪಿಗೆ ದೇವರು ಏನ್ ಮಾಡ್ತಾನೆ, ಕ್ಷಮಾಪಣೆಯನ್ನ, ನಮ್ಮ ತಪ್ಪನ್ನ ಕ್ಷಮಿಸ್ತವೆ ಅಂತ ಹೇಳ್ತಾನೆ. ಅಂದ್ರೆ ಗೊತ್ತಿದ್ದು ತಪ್ಪು ಮಾಡಬಾರ್ದು, ಅರಿವಿಲ್ಲದಂತೆ ತಪ್ಪು ಮಾಡುವಂತ ಸಂದರ್ಭದಲ್ಲಿ ದೇವರು ಆ ತಪ್ಪನ್ನ ಕ್ಷಮಾಪಣೆ ಮಾಡ್ತಾರೆ ಅಂದ್ಬಿಟ್ಟು ಯೇಸು ಕ್ರಿಸ್ತರು ತಮ್ಮ ಒಂದು ಬೋಧನೆಯಲ್ಲಿ ಹೇಳ್ತಾರೆ. ಏನಂತ? ಮಾನವ ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ದೇವರಿಂದ ಅದಕ್ಕೆ ಕ್ಷಮಾಪಣೆ ಇದೆ ಅಂತ. ಇನ್ನು ಮುಂದಿನ ಒಂದು ಬೋಧನೆಯನ್ನ 9. ಇನ್ನ ಮುಂದಿನ ಒಂದು ಬೋಧನೆಯನ್ನ ನೋಡೋದಾದ್ರೆ ಯೇಸು ಕ್ರಿಸ್ತರು ಹೇಳ್ತಾರೆ ತನ್ನ ಭಕ್ತರಿಗೆ ಅಥವಾ ತನ್ನ ಅನುಯಾಯಿಗಳಿಗೆ, ನಿನ್ನ ಶತ್ರುವನ್ನ ನೀನು ಪ್ರೀತಿಸು, ನಿನಗೆ ಕೆಟ್ಟದ್ದನ್ನ ಬಯಸಿದವರಿಗೂ ಕೂಡ ನೀನು ಒಳ್ಳೆಯದನ್ನ ಬಯಸು ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ನಿನ್ನ ಶತ್ರುವನ್ನ ಪ್ರೀತಿಸು, ನಿನಗೆ ಕೆಟ್ಟದ್ದನ್ನು ಬಯಸಿದವರಿಗೂ ಸಹ ಒಳ್ಳೆಯದನ್ನ ಬಯಸು ಹೇಳ್ತಾರೆ. ನಿನ್ನ ಶತ್ರುವನ್ನ
ಶತ್ರುವನ್ನ ನೀನು ಪ್ರೀತಿಸು, ನಿನಗೆ ಕೆಟ್ಟದ್ದನ್ನ ಬಯಸಿದವರಿಗೂ ಸಹ ನೀನು ಒಳ್ಳೆಯದನ್ನ ಬಯಸು ಅಂತ ಹೇಳ್ತಾರೆ. ಅಂದ್ರೆ ನಿನ್ನ ಶತ್ರು ನಿನಗೆ ಯಾವುದೋ ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ನಿನಗೆ ಏನೋ ಒಂದು ತಪ್ಪನ್ನ, ನಿನ್ಗೆ ಏನೋ ಒಂದು ಅನ್ಯಾಯವನ್ನ ಮಾಡಿರ್ತಾನೆ. ಸೊ ಅವನನ್ನ ನೀನು ಎನಿಮಿ, ಶತ್ರು ಅಂತ ಭಾವಿಸದೆ ಅವನನ್ನ ಪ್ರೀತಿಸು. ನೀನು ಆ ಪ್ರೀತಿಸಿದ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಅವನ ಮನಸ್ಸು ಕೂಡ ಏನಾಗುತ್ತೆ, ಪರಿವರ್ತನೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು 8ನೇ ಕ್ಲಾಸಲ್ಲಿ ಒಂದು ಪದ್ಯ ಅಧ್ಯಯನ ಮಾಡಿದ್ವಿ. ಸೊ ಆ ಪದ್ಯದಲ್ಲಿ ಹಿಂಗೆ ಆಗುತ್ತೆ, ಜುಮ್ಮನ್ ಶೇಖ್ ಮತ್ತು ಅಲ್ಗು ಚೌಧರಿ ಅಂತ ಒಂದು ಪದ್ಯ ಬಂದಿತ್ತು. ಆ ಪದ್ಯದಲ್ಲಿ ಏನಾಗುತ್ತೆ, ಈ ಜುಮ್ಮನ್ ಶೇಖ್ ಏನ್ ಮಾಡ್ತಾನೆ, ಅಲ್ಗು ಚೌಧರಿ ಒಂದ್ಸತಿ ನ್ಯಾಯ ತೀರ್ಮಾನ ಮಾಡುವಂತ ಸಂದರ್ಭದಲ್ಲಿ ನ್ಯಾಯ ಪರವಾಗಿ ನಿಂತು ಅವನು ತೀರ್ಪನ್ನು ಕೊಡ್ತಾನೆ. ಆಗ ಸೇಡನ್ನ ಇಟ್ಕೊಳ್ತಾನೆ ಅಲ್ಗು. ಆಗ ಕೊನೆಗೆ ಅಲ್ಗುಗೆ ಒಂದ್ಸತಿ ಪಂಚಾಯತಿ ಮಾಡುವಂತ ಸಂದರ್ಭದಲ್ಲಿ ಆತ ಅವನ್ ಏನ್ ಮಾಡ್ತಾನೆ, ಹಿಂದೆ ಇವನು ತೀರ್ಪು ಕೊಟ್ಟಿದ್ದ ಅಂದ್ಬಿಟ್ಟು ಅವ್ನಿಗೆ ಅನ್ಯಾಯ ಮಾಡೋದಿಲ್ಲ. ಒಂದು ನ್ಯಾಯ ತೀರ್ಮಾನ ಮಾಡುವಂತ ಜಾಗದಲ್ಲಿ ನಾವು ಕೂತಂತ ಸಂದರ್ಭದಲ್ಲಿ ಅದು ಶತ್ರುವೇ ಇರಲಿ ಮಿತ್ರವೇ ಇರಲಿ, ಅವನು ನಿಷ್ಪಕ್ಷಪಾತವಾದಂತ ನ್ಯಾಯವನ್ನ ನೀಡಬೇಕು ಅಂದ್ಬಿಟ್ಟು ಅಲ್ಗೂ ಕೂಡ ನಿಷ್ಪಕ್ಷಪಾತವಾದಂತ ನ್ಯಾಯವನ್ನ ಕೊಡ್ತಾರೆ. ಹೊರತು ಹಿಂದೆ ಜುಮ್ಮನ್ ಶೇಖ್ ನನಗೆ ಈ ರೀತಿ ನ್ಯಾಯ ಕೊಟ್ಟಿದ್ದ ಅಂದ್ಬಿಟ್ಟು ಆ ಶತ್ರುತ್ವವನ್ನ ಅಂತ ಏನ್ ಮಾಡೋದಿಲ್ಲ, ಮುಂದುವರ್ಸೋದಿಲ್ಲ. ಅದನ್ನೇ ಹೇಳ್ತಿದ್ದಾರೆ, ನಿನ್ನ ಶತ್ರುವನ್ನು ನೀನು ಪ್ರೀತಿಸು. ನಿನ್ಗೆ ಯಾವನೋ ಒಬ್ಬ ವ್ಯಕ್ತಿ ಕೆಟ್ಟದನ್ನ ಮಾಡಿದಾನೆ ಅಂದ್ಬಿಟ್ಟು ಮತ್ತೆ ಅವನಿಗೆ ಕೆಟ್ಟದ್ ಬಯಸ್ಬೇಡ, ಅದ್ರ ಬದಲಾಗಿ ಅವ್ನಿಗೆ ಒಳ್ಳೇದ್ ಬಯಸು. ಆಗ ಅವನೇನ್ ಮಾಡ್ತಾನೆ, ಓ ನೋಡು ನಾನು ನಿಮ್ಗಿಂತ ಅನ್ಯಾಯ ಮಾಡಿದ್ರು ಕೂಡ ಅದನ್ನ ಆ ವ್ಯಕ್ತಿ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ನನಗೆ ಒಳ್ಳೆಯದನ್ನ ಬಯಸಿದ್ದಾನೆ ಅಂದ್ಬಿಟ್ಟು ಅವನಲ್ಲಿದ್ದಂತ ಕೆಟ್ಟತನವೂ ಕೂಡ ಏನಾಗುತ್ತೆ, ಒಳ್ಳೆಯತನವಾಗಿ ಪರಿವರ್ತನೆ ಆಗುತ್ತೆ ಅಂದ್ಬಿಟ್ಟು ಯೇಸು ಕ್ರಿಸ್ತರು ತನ್ನ ಅನುಯಾಯಿಗಳಿಗೆ ಹೇಳ್ತಾರೆ. ಏನಂತ, ನಿನ್ನ ಶತ್ರುವನ್ನು ನೀನು ಪ್ರೀತಿಸು, ನಿನಗೆ ಕೆಟ್ಟದನ್ನ ಬಯಸಿದವ್ರಿಗೂ ಕೂಡ ನೀನು ಒಳ್ಳೆಯದನ್ನ ಬಯಸು ಎಂಬ ಹಲವು ಬೋಧನೆಗಳನ್ನ, ಈ ಮೇಲ್ಕಂಡಂತ 5-6 ಬೋಧನೆಗಳನ್ನ ತನ್ನ ಅನುಯಾಯಿಗಳಿಗೆ ಹೇಳಿ ಅವರ ಮನಪರಿವರ್ತನೆಯನ್ನ ಮಾಡ್ತಾರೆ ಯೇಸು ಕ್ರಿಸ್ತರು. ಆ ಮುಖಾಂತರವಾಗಿ ಅತ್ಯಂತ ಅಲ್ಪಾವಧಿಯಲ್ಲಿ ಅತ್ಯಂತ ಹೆಚ್ಚಿನ ಜನಪ್ರಿಯತೆಯನ್ನ ಪಡಿತಾರೆ. ಜೊತೆಗೆ ಎಲ್ಲ ಭಕ್ತರು ಕೂಡ, ಎಲ್ಲ ಕ್ರೈಸ್ತ ಧರ್ಮದವರು ಕೂಡ ಅವರನ್ನ ದೈವತ್ವಕ್ಕೆ ಹೋಲಿಸ್ತಾರೆ. ದೇವರ ಸ್ವರೂಪವೇ ಯೇಸು ಕ್ರಿಸ್ತರು ಅಂತ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿವರೆಗೂ ನಾವು ಬೋಧನೆಗಳನ್ನ ತಿಳ್ಕೊಂಡು, ಈಗ ಕ್ರೈಸ್ತ ಧರ್ಮ ಯಾವ ರೀತಿ ಇಡೀ ವಿಶ್ವದಲ್ಲಿ ಪ್ರಚಾರವಾಯಿತು, ಕ್ರೈಸ್ತ ಧರ್ಮದ ಪ್ರಚಾರ, ಕ್ರೈಸ್ತ ಧರ್ಮದ ಪ್ರಸಾರ ನೋಡಿ. ಯೇಸು ಕ್ರಿಸ್ತರ ಮಹದಾಸ ಇಡೀ ಧರ್ಮವನ್ನ ಪ್ರಪಂಚದಾದ್ಯಂತ ಪಸರಿಸಬೇಕು, ಪ್ರಸಾರ ಮಾಡಬೇಕು ಅನ್ನೋದಾಗಿರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಯೇಸು ಕ್ರಿಸ್ತರು 12 ಜನ ಶಿಷ್ಯರನ್ನ ಹೊಂತಾರೆ. ಎಷ್ಟು ಜನ? 12 ಜನ ಶಿಷ್ಯರನ್ನ ಹೊಂತಾರೆ. ಕಾರಣ ಕ್ರೈಸ್ತ ಧರ್ಮವನ್ನ ಇಡೀ ವಿಶ್ವದಾದ್ಯಂತ ಏನ್ ಮಾಡ್ಬೇಕು, ಪ್ರಸಾರ ಮಾಡ್ಬೇಕು, ಹರಡಬೇಕು. ಈ ಧರ್ಮದ ತತ್ವಗಳು ಇಡೀ ವಿಶ್ವಕ್ಕೆ ಪರಿಚಯ ಆಗಬೇಕು ಅನ್ನೋ ಉದ್ದೇಶದಿಂದ 12 ಜನ ಶಿಷ್ಯರನ್ನ ನಮ್ಮ ಧರ್ಮದ ಪ್ರಸಾರಕ್ಕೆ ಅವರು ನೇಮಕ ಮಾಡ್ಕೊಳ್ತಾರೆ. ಈ 12 ಜನ ಶಿಷ್ಯರನ್ನ ಅಪೋಸ್ಟಲ್ಸ್ ಅಂತ ಹೇಳಿ ಕರೀತಾರೆ. ಏನಂತ ಹೇಳಿ ಕರೀತಾರೆ? ಅಪೋಸ್ಟಲ್ಸ್ ಅಂತ ಹೇಳಿ ಕರೀತಾರೆ. ಅಪೋಸ್ಟಲ್ಸ್ ಅಂದ್ರೆ 12 ಜನ ಯೇಸು ಕ್ರಿಸ್ತರ ಶಿಷ್ಯರನ್ನ ಅಪೋಸ್ಟಲ್ಸ್ ಅಂತ ಹೇಳಿ ಕರೀತಾರೆ. ಈ 12 ಜನ ಶಿಷ್ಯರಲ್ಲಿ ಅಥವಾ ಈ 12 ಜನ ಅಪೋಸ್ಟಲ್ಸ್ ಗಳಲ್ಲಿ ಪ್ರಮುಖನಾದವನು ಸಂತ ಪೀಟರ್. ಪ್ರಮುಖನಾದಂತ ಶಿಷ್ಯ ಸಂತ ಪೀಟರ್, ಇಂಗ್ಲಿಷ್ ಅಲ್ಲಿ ಸೆಂಟ್ ಪೀಟರ್ ಅಂತ ಹೇಳಿ ಕರೀತಾರೆ. ಈ 12 ಜನ ಶಿಷ್ಯರಲ್ಲಿ ಪ್ರಮುಖನಾದವನು ಸಂತ ಪೀಟರ್ ಅಥವಾ ಸೆಂಟ್ ಪೀಟರ್ ಅಂತ ಹೇಳಿ ಕರೀತಾರೆ, ಅಥವಾ ಅಪೋಸ್ಟಲ್ಸ್ ಅಂತ ಹೇಳಿ ಕರೀತಾರೆ. ಇವರನ್ನು ಯಾಕೆ ಕೊಂದಿದ್ರು? ಕ್ರೈಸ್ತ ಧರ್ಮವನ್ನ ಇಡೀ ವಿಶ್ವದಲ್ಲಿ ಪ್ರಚಾರ ಮಾಡುವಂತಹ ಸಲುವಾಗಿ ಯೇಸು ಕ್ರಿಸ್ತರು ಈ 12 ಜನ ಶಿಷ್ಯರನ್ನ ಹೊಂತಾರೆ. ಈ 12 ಜನ ಶಿಷ್ಯರಲ್ಲಿ ಪ್ರಮುಖನಾದವನು ಸೆಂಟ್ ಪೀಟರ್. ಈ ಸೆಂಟ್ ಪೀಟರ್ಗೆ ಹೆಚ್ಚಿನ ಜವಾಬ್ದಾರಿಯನ್ನ ಕೊಡ್ತಾರೆ. ಕ್ರೈಸ್ತ ಧರ್ಮದ ಒಂದು ಪ್ರಸಾರದ ಸಂಪೂರ್ಣ ಜವಾಬ್ದಾರಿಯನ್ನ ಜೀಸಸ್ ಅವರು ಸೆಂಟ್ ಪೀಟರ್ಗೆ ಕೊಡ್ತಾರೆ. ಈ ಸೆಂಟ್ ಪೀಟರ್ ಏನ್ ಮಾಡ್ತಾನೆ, ರೋಮ್ಗೆ ಹೋಗ್ತಾನೆ. ಎಲ್ಲಿ ಹೋಗ್ತಾನೆ? ರೋಮ್ಗೆ ಹೋಗಿ ಅದೊಂದು ಚರ್ಚ್ ಅನ್ನ ಪ್ರಾರಂಭ ಮಾಡ್ತಾನೆ. ಮೊಟ್ಟ ಮೊದಲ ಬಾರಿಗೆ ರೋಮ್ ನಲ್ಲಿ ಒಂದು ಚರ್ಚ್ ಅನ್ನ ಪ್ರಾರಂಭಿಸಿ ಕ್ರೈಸ್ತ ಧರ್ಮದ ಪ್ರಾರ್ಥನೆಗಳನ್ನ ಪ್ರಾರಂಭ ಮಾಡ್ತಾನೆ. ಕ್ರೈಸ್ತ ಧರ್ಮದ ಪ್ರಚಾರವನ್ನ ಸ್ಟಾರ್ಟ್ ಮಾಡ್ತಾನೆ. ಯಾರೋ? ಸೆಂಟ್ ಪೀಟರ್. ಎಲ್ಲಿ ಹೋಗ್ತಾನೆ? ರೋಮ್ಗೆ ಹೋಗಿ ಒಂದು ಚರ್ಚ್ ಅನ್ನ ಪ್ರಾರಂಭ ಮಾಡ್ತಾನೆ. ಈ ಚರ್ಚ್ ಇಡೀ ವಿಶ್ವದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಇವತ್ತು ಕ್ಯಾಥೋಲಿಕ್ ಕ್ರೈಸ್ತರ ಅಥವಾ ಕ್ಯಾಥೋಲಿಕ್ ಪಂಗಡದವರ ಪ್ರಮುಖ ಶ್ರದ್ಧಾ ಕೇಂದ್ರವಾಗಿದೆ. ಕ್ಯಾಥೋಲಿಕ್ ಪಂಗಡದವರ ಪ್ರಮುಖ ಶ್ರದ್ಧಾ ಕೇಂದ್ರವಾಗಿದೆ. ಯಾವುದೋ ರೋಮ್ ನಲ್ಲಿರುವಂತ ಚರ್ಚು. ಸೊ ಈಗಾಗಲೇ ಹೇಳಿದ್ದೀನಿ, ಕ್ರೈಸ್ತ ಧರ್ಮದ ಪ್ರಚಾರಕ್ಕಾಗಿ ಯೇಸು ಕ್ರಿಸ್ತರು 12 ಜನ ಶಿಷ್ಯರನ್ನ ಹೊಂತಾರೆ. ಇವ್ರನ್ನ ಅಪೋಸ್ಟಲ್ಸ್ ಅಂತ ಹೇಳಿ ಕರೀತಾರೆ. ಅದರಲ್ಲಿ ಪ್ರಮುಖನಾದವನು ಸೆಂಟ್ ಪೀಟರ್ ಅಂತ ಹೇಳಿ ಕರೀತಾರೆ. ಈ ಸೆಂಟ್ ಪೀಟರ್ ಏನ್ ಮಾಡ್ತಾನೆ, ರೋಮ್ಗೆ ಹೋಗಿ ಒಂದು ಚರ್ಚ್ ಅನ್ನ ಪ್ರಾರಂಭ ಮಾಡ್ತಾನೆ. ಅಲ್ಲಿ ತನ್ನ ಧರ್ಮ ಪ್ರಚಾರವನ್ನ ಮಾಡ್ತಾನೆ. ಜೊತೆಗೆ ಈ ಒಂದು ರೋಮ್ ನಲ್ಲಿ ಪ್ರಾರಂಭವಾದಂತಹ ಚರ್ಚ್ ಕ್ಯಾಥೋಲಿಕ್ ಪಂಗಡದವರ ಪ್ರಮುಖ ಶ್ರದ್ಧಾಭಕ್ತಿ ಕೇಂದ್ರವಾಗಿದೆ.